ಗೌತಮಿ. ಪಾಸಿಟಿವ್ ಅಂತ ಹೇಳ್ತಾರೆ, ಇರೋದೆಲ್ಲ ಬರೀ ನೆಗೆಟಿವಿಟಿ. ಉಗ್ರಂ ಮಂಜು ಬಂದಾಗ ಈಗ ಅವರು ತುಂಬ ಸಾಫ್ಟ್ ಮಂಜು ಆಗಿಬಿಟ್ಟಿದ್ದಾರೆ. ಎಲ್ಲೋ ಗೆಳೆಯ ಗೆಳತಿ ಅನ್ನೋ ಒಂದು ಫೀಲಿಂಗಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ ಅವರು. ಸರ್, ಇಲ್ಲಿವರೆಗೂ ಎಲಿಮಿನೇಟ್ ಆಗಿ ಬಂದಿರುವಂಥ ಕಂಟೆಸ್ಟೆಂಟಲ್ಲಿ ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ? ಜಗದೀಶ್. ಯಾಕೆ ಅವ್ರನ್ನೇ ಅಂತ? ಒಬ್ಬೊಬ್ಬರೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈಚೆ ಬರ್ತಾ ಇದ್ರು. ಸೊ ನಿಮಗೆ ಏನು ಅನಿಸ್ತಾ ಇತ್ತು? ಮೇಡಮ್, ಅದು ಯಾಕೆ ಜನಗಳಿಗೆ ಅವ್ರು ಇಷ್ಟ ಆಗ್ತಿಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ. ಯಾವ ಥರ ಅಂದರೆ ಒಂದೊಂದ್ಸರಿ ಫುಲ್ಲು ಕ್ಲಾಸ್ ತೊಗೊಳ್ತಾ ಇದ್ರಲ್ವ, ಸೊ ನಿಮ್ಗೆ ಯಾವ ಥರ ಅನಿಸ್ತಿತ್ತು? ಅಂದರೆ ಓಕೆ, ನಮಗೆ ಯಾವ ಥರ ಇರ್ಬೋದು ನೆಕ್ಸ್ಟು ಅಂತ. ಅದೇ ಈಗ ನಾವು ಕ್ಲಾಸ್ ರೂಮಲ್ಲಿ ವೆಯ್ಟ್ ಮಾಡ್ತಿರ್ತೀವಲ್ಲ, ಓಕೆ ಟೀಚರ್ ನಮಗೂ ಕ್ಲಾಸ್ ತೊಗೊಳ್ತಾರೆ ಇವತ್ತು ಅಂತ ವೆಯ್ಟ್ ಮಾಡ್ತಿರ್ತೀವಲ್ಲ, ಆ ಥರ ಫೀಲ್ ಇತ್ತಾ ನಿಮಗೆ ಅಲ್ಲಿದ್ದಾಗ? ಮೇಡಮ್, ನಮ್ಮಲ್ಲಿ ಏನು ತಪ್ಪಾಗಿದೆ ಅನ್ನೋದು ನಮಗೇನು ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ಅವರೇ ತಿಳಿಸಿ ಹೇಳಬೇಕಾಗಿತ್ತು. ನಮಗದು ಬೇಜಾರೇನೂ ಆಗ್ತಾ ಇರಲಿಲ್ಲ, ಒಂಥರ ಖುಷಿ ಆಗ್ತಾಯಿತ್ತು. ನಾವೇನು ತಪ್ಪು ಮಾಡಿದ ನನ್ನ ತಿದ್ದು ಹೇಳ್ತಾ ಇದ್ದಾರಲ್ಲ, ಒಬ್ಬರು ಗುರುಗಳಿದ್ದಾರಲ್ಲ. ನಾನು ಸುದೀಪ್ ಸರ್ ಗಾಡ್ ಫಾದರ್ ಅಂತ ಅಂದ್ಕೊತೀನಿ. ಯಾಕಂದರೆ ಆ ಮನೆಗೆ ಪ್ರತಿಯೊಬ್ಬರಿಗೂ ಅವ್ರು ಕೊಡೋವಂಥ ನಾಲೆಜು ಇನ್ಫಾರ್ಮೇಷನ್ ತುಂಬ ಮುಖ್ಯ. ಸರ್, ಇಲ್ಲಿವರೆಗೂ ಎಲಿಮಿನೇಟ್ ಆಗಿ ಬಂದಿರುವಂಥ ಕಂಟೆಸ್ಟೆಂಟಲ್ಲಿ ನೀವು ಯಾರನ್ನ ತುಂಬ ಮಿಸ್ ಮಾಡ್ಕೊಂಡ್ರಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ? ಜಗದೀಶ್. ಯಾಕೆ ಅವ್ರನ್ನೇ ಅಂತ? ಮೇಡಮ್, ಎಲ್ಲ ಒಂದು ತುಂಬ ಒಳ್ಳೆ ಬಾಂಡಿಂಗ್ ಬೆಳ್ಕೊಂಡಿತ್ತು ಅವ್ರ ಮಧ್ಯೆ ನನ್ನ ಮಧ್ಯೆ. ಅದೇ ಒಂದು ಬಾಂಡಿಂಗು ಎಲ್ಲರೂ ಹೊರಗಡೆ ಬರೋ ಕಾರಣ ಆಯಿತು ಅಂತ ನಾನು ಫೀಲ್ ಮಾಡ್ಕೊಂಡಿದ್ದೀನಿ. ಓಕೆ, ಅಂದರೆ ಇವಾಗ ಮನೆಯಿಂದ ಈಚೆ ಬಂದಿರೋರಲ್ಲಿ ಅಂದರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಒಬ್ಬರು ಅಲ್ಲಿ ಇದ್ದಿದ್ರೆ, ಎಲಿಮಿನೇಟ್ ಆಗದೆ ಇದ್ದಿದ್ರೆ ಅವರೇ ವಿನ್ ಆಗ್ತಾ ಇದ್ರು ಅಂದರೆ ಯಾರದು? ಆ ಥರದ್ದು ಯಾರೂ ಇಲ್ಲ ಮೇಡಮ್. ಜಗದೀಶ್ ಅವರು ಟಾಪ್ 5 ಇರ್ತಿದ್ರು ಅಂತ ಅನಿಸುತ್ತೆ. ಓಕೆ, ಅಲ್ಲ ಅದು ಹನುಮಂತು ಬರೋಕ್ಕಿಂತ ಮೊದಲು ಇದ್ದಂಥ ಕಂಟೆಸ್ಟೆಂಟಲ್ಲಿ ಶಿಶಿರ, ಬಟ್ ಲಾಸ್ಟ್ ವೀಕ್ ಬಂದರು ಅವರು ಕೂಡ. ಏನು ಅನಿಸುತ್ತೆ ಸರ್? ಅಂದರೆ ಒಬ್ಬೊಬ್ಬರೇ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಈಚೆ ಬರ್ತಾ ಇದ್ರು. ಸೊ ನಿಮಗೆ ಏನು ಅನಿಸ್ತಾ ಇತ್ತು? ಮೇಡಮ್, ಅದು ಯಾಕೆ ಜನಗಳಿಗೆ ಅವ್ರು ಇಷ್ಟ ಆಗ್ತಿಲ್ಲ ಅನ್ನೋದೇ ನಮಗೆ ಗೊತ್ತಿಲ್ಲ. ಜನಗಳು ಯಾವ ರೀತಿ ಅದನ್ನು ನೋಡಿದ್ದಾರೆ ಅಂತ ನಮಗೆ ಅದನ್ನು ಜಡ್ಜ್ ಮಾಡೋಕ್ಕಾಗಲ್ಲ. ಜನಾಭಿಪ್ರಾಯ ಹೇಗಿರುತ್ತೆ ಅದರ ಪ್ರಕಾರ ನಾವು ಹೋಗ್ಬೇಕಲ್ವ. ಅದೆಲ್ಲ ಜನ ಬೇಡ ಅವರು ಒಳಗಡೆ ಇರೋದು ಅಂತ ಅನಿಸಿ ಕರೆಸ್ಕೊಂಡಿರ್ಬೋದು ಅಂತ ಅನಿಸುತ್ತೆ. ಓಕೆ, ಇವಾಗ ಇದ್ದವರಲ್ಲಿ ಒಬ್ಬೊಬ್ರದ್ದೇ ಹೆಸರು ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಏನು ಅನಿಸುತ್ತೆ? ಸೊ ನೀವು ಅದನ್ನು ಹೇಳಿ. ಓಕೆ, ಯಮುನಾ ಅವರು ತಾಯಿ. ಓಕೆ. ಇದು ರಜತ್ ಅವರು ಸ್ನೇಹಿತ. ಓಕೆ. ಜಗದೀಶ್ ಅವರು ಒಳ್ಳೆ ಗೆಳೆಯ. ಹಂಸ ಅವರು. ಹಂಸನೇ ಮೇಡಮ್ ಅವರು. ಹಂಸನೇ ಅಂದರೆ ಹಂಸ ಅಂದರೆ ಹೇಗಂದರೆ ಅವರು ನೀರನ್ನು ತಗೊಂಡು ಒಂದು ಚಂಬಿಗೆ ಹಾಕಿದರೆ ಚಂಬಿನ ಆಕಾರ ಆಗ್ತಿದ್ರು, ಗ್ಲಾಸ್ಗೆ ಹಾಕಿದರೆ ಗ್ಲಾಸಿನ ಆಕಾರ ಆಗ್ತಿದ್ರು. ಪಾಪ ನೀವೇನು ಹೇಳ್ತೀರ ಅದನ್ನು ತೊಗೋತಾ ಇದ್ರು, ನಾವೇನು ಹೇಳ್ತಾ ಅದನ್ನು ತೊಗೋತಾ ಇದ್ರು. ಒಂಥರ ಕನ್ಫ್ಯೂಷನಲ್ಲಿರೋರು, ಏನು ನಿರ್ಧಾರ ನಾನು ತೊಗೊಳ್ಳಿ ಅನ್ನೋದು ಮಾಡ್ತಿದ್ರು. ಆ ಥರ ಅವರು ಒಳ್ಳೆ ಮನಸ್ಸಿರುವಂಥ. ಓಕೆ. ಭವ್ಯ ಅವರು. ರೌಡಿ ಬೇಬಿ. ಐಶ್ವರ್ಯ. ತಂಗಿ. ಗೌತಮಿ. ಪಾಸಿಟಿವ್ ಅಂತ ಹೇಳ್ತಾರೆ, ಇರೋದೆಲ್ಲ ಬರೀ ನೆಗೆಟಿವಿಟಿ. ಓಕೆ. ಧರ್ಮ ಅವರು. ಬಾಯ್ ಅಂತಲೇ ಕರೆದಿದ್ದೀವಿ ಮನೆ ಒಳಗಡೆ ಇದ್ದಾಗ. ಅವ್ರ ಬಾಯ್ ಅಂತಲೇ ಅವ್ರನ್ನ ಸ್ವೀಕಾರ ಮಾಡ್ತೀವಿ. ಅನುಷಾ ರೈ. ತಂಗಿ. ಪ್ರತಿ ವರ್ಷ ರಾಖಿ ಕಟ್ಸ್ಕೊಳಕ್ಕೆ ಮನೆಗೆ ಬರ್ತೀನಿ. ಅಂದರೆ ಕಮಿಟ್ ಆಗಿದ್ದಾರೆ ಇವಾಗ, ಅಂದರೆ ಪ್ರತಿ ವರ್ಷ ನಾವು ರಾಖಿ ಕಟ್ಸ್ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ನಾನು ಕಟ್ಸ್ಕೊತೀನಿ ಮೇಡಮ್ ರಾಖಿನ. ತಂಗಿ ಹತ್ರ ಇವತ್ತು ರಾಖಿ ಕಟ್ಸ್ಕೊಂಡು ಮನೆಗೆ ಹೋಗ್ಲೇಬೇಕಲ್ವ ಅಣ್ಣ. ಹೌದು. ತ್ರಿವಿಕ್ರಮ್. ಅಣ್ಣ ಅಂತ ಕರೆದಿದ್ದಾನೆ ಬಾಯಿ ತುಂಬ. ನಾನು ನನ್ನ ತಮ್ಮ ಅಂತ ಬಾಯಿ ತುಂಬ ಕರೆದಿದ್ದೀನಿ. ಓಕೆ. ಅಣ್ಣನ ಮನೆ ಬಾಗಿಲು ಯಾವತ್ತೂ ತಮ್ಮನಿಗೆ ಹೋಗಿ ತೆಗ್ದಿರುತ್ತೆ, ಯಾವಾಗಾದರೂ ಬರ್ಬೋದು. ಶಿಶಿರ್ ಅವರು. ಒಳ್ಳೆ ತಮ್ಮ, ನನಗೆ ನರಕದಿಂದ ಸಾಥ್ ಕೊಟ್ಟಂಥವ್ರು, ಒಳ್ಳೆ ತಮ್ಮ. ಓಕೆ. ಇನ್ನು ಧರ್ಮ. ಸೊ ಇದು ಧನ್ರಾಜ್. ಮುಗ್ಧ ಸ್ನೇಹಿತ. ಜೀವನದಲ್ಲಿ ಸುಮಾರು ಕಷ್ಟ ನೋಡ್ಕೊಂಡು ಬಂದಂಥವನು. ಅವನಿಗೆ ಧೈರ್ಯವಾಗಿ, ಅವನಿಗೆ ಒಬ್ಬ ಸ್ನೇಹಿತನಾಗಿ, ಅವನ ಬೆನ್ನೆಲುಬಾಗಿ ಅವನ ಜೊತೆಗಿರ್ತೀನಿ. ಓಕೆ. ಲಾಸ್ಟ್ ಹನುಮಂತ್ ಅವರು. ನಾನು ಅಳಿಯ, ಗೆಲ್ಲಬೇಕು ಅಂತ ಆಸೆ ಪಡೋನು, ಅವನು ಗೆಲ್ಲಿ ಅಂತ ಬಯಸ್ತೀನಿ. ಓಕೆ. ಸೊ ಲಾಸ್ಟ್ ಇದು ಅಂದರೆ ಟಾಪ್ 5ವರೆಗೂ ಯಾರ್ಯಾರು ಬರ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಹನುಮಂತು, ಧನ್ರಾಜು, ತ್ರಿವಿಕ್ರಮ್, ಮಂಜು, ರಜತ್. ಓಕೆ. ಅಂದರೆ ಲೇಡೀಸ್ ಯಾರು ಬರಲ್ಲ ಅಂತನಾ? ಆ ಥರ ಕಂಟೆಸ್ಟೆಂಟ್ಸ್ ಈ ವರ್ಷ ಯಾರೂ ಇಲ್ಲ ಮೇಡಮ್. ಹೌದಾ? ಇವಾಗ ಗೌತಮಿ ಅವರು ಸ್ಟ್ರಾಂಗಾಗಿ ಆಡ್ತಿಲ್ಲ ಅಂತ? ಓಕೆ. ಆ ಥರ ಏನು ಅನಿಸಲ್ಲ ಮೇಡಮ್. ಮಂಜು ಅವ್ರ ಬಗ್ಗೆ ಯಾವಾಗಲೇ ಕ್ವಶನ್ ಬಿಟ್ಬಿಟ್ಟೆ ನಾನು. ಸೊ ಮಂಜು ಅವ್ರ ಬಗ್ಗೆ ಏನು ಹೇಳ್ತೀರಾ? ಉಗ್ರಂ ಮಂಜು ಬಂದಾಗ ಈಗ ಅವರು ತುಂಬ ಸಾಫ್ಟ್ ಮಂಜು ಆಗಿಬಿಟ್ಟಿದ್ದಾರೆ.
ಎಲ್ಲೋ ಗೆಳೆಯ ಗೆಳತಿ ಅನ್ನೋ ಒಂದು ಫೀಲಿಂಗಲ್ಲೇ ಕಳೆದೋಗ್ಬಿಟ್ಟಿದ್ದಾರೆ ಅವರು. ಮಂಜಣ್ಣ ಅದನ್ನು ಬಿಟ್ಟು ಹೊರಗಡೆ ಬಂದು ಆಟ ಆಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಟ. ಆ ಮಂಜಣ್ಣ ಬೇಕು ಅಂತ ನಾವು ಬಯಸ್ತೀವಿ ಮನೆ ಒಳಗಡೆ, ಬಟ್ ಅದೆಲ್ಲೋ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ಓಕೆ, ಮತ್ತೆ ನಿಮಗೆ ಮನೆ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಸಿಕ್ಕಿದ್ರೆ ಹೋಗ್ತೀರಾ ಅಂತ? ಪ್ರೀತಿಯಿಂದ ಹೋಗ್ತೀನಿ ಮೇಡಮ್. ಬಿಗ್ ಬಾಸ್ ಮನೆ ನನಗೆ ಒಂದು ಹೆಸರು ಕೊಟ್ಟಿದೆ. ಅವ್ರು ಯಾವತ್ತೂ ಕರೆದ್ರು ಕೂಡ ತುಂಬ ಪ್ರೀತಿಯಿಂದ ಸ್ವಾಗತ ಮಾಡಿ ಮನೆ ಒಳಗಡೆ ಹೋಗ್ತೀನಿ. ಓಕೆ, ಕೊನೆಯದಾಗಿ ಅಂದರೆ 12 ವೀಕ್ಸ್ ಕಂಪ್ಲೀಟ್ ಮಾಡಿ ಬಂದಿದ್ದೀರಾ. ಸೊ ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮೇಡಮ್, ಹೆಸರಿಲ್ಲದೆ ಒಳಗಡೆ ಹೋದವನು, ಹೆಸರು ತೊಗೊಂಡು ಒಳಗಡೆ ಬಂದಿದ್ದೀನಿ. ಅಭಿಮಾನಿಗಳಿಗೆ, ನನ್ನೆಲ್ಲ ಸ್ನೇಹಿತರುಗಳಿಗೆ, ನನ್ನ ಫ್ಯಾಮಿಲಿ, ನನ್ನ ಬಂಧು ಬಾಂಧವರಿಗೆ ಎಲ್ರಿಗೂ ನಾನು ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೇನು ಹೆಸರು ಕೊಡಿದ್ರೆ ಹೆಸರನ್ನ ಉಳಿಸ್ಕೊಂಡು ಹೋಗೋ ಶಕ್ತಿ ದೇವ್ರು ನನ್ನ ಕೈಯಲ್ಲಿ ಕೊಡಲಿ ಅಂತ ಹೇಳ್ತೀನಿ. ನನ್ನ ಮೇಲೆ ಯಾರ್ಯಾರು ನಂಬಿಕೆ ಇಟ್ಟು ನನ್ನ ಜೊತೆಗಿದ್ದಾರೆ ಅವ್ರು ಯಾರಿಗೂ ನಾನು ಕೈ ಬಿಡುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ಎಲ್ಲರೂ ನಾನು ಅದೇ ಥರ ಒಂದೇ ಥರ ಎಲ್ಲರೂ ನೋಡಿಕೊಂಡು ನನ್ನ ಕಡೆಯಿಂದ ಏನಾಗುತ್ತೆ ಆ ಕೆಲಸನ ನಾನು ಮಾಡ್ಕೊಂಡು ಮುಂದೆ ಹೋಗ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ. Beat Plus Karnataka.